ಸವಿತಾ ಬೆಂಗಳೂರಿಂದ TPJP ಜಿಲ್ಲಾಧ್ಯಕ್ಷರು. ಈಗಾಗಲೇ ಸೆಪ್ಟೆಂಬರ್ 1ರಿಂದ ಎಲ್ಲ ಜಿಲ್ಲೆಗಳು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಬೆಂಗಳೂರಲ್ಲಿ ನಮಗೆ 1 ದಿನ ಸತ್ಯಾಗ್ರಹಕ್ಕೆ ಅನುಮತಿ ಸಿಕ್ಕಿದೆ. ಈಗಾಗಲೇ ಎಷ್ಟೋ ಜನ ನೊಂದವರು, ಹೆಣ್ಮಕ್ಳಾಗಿರ್ಬೋದು, ಮನೆಯಿಂದ ತುಂಬ ಜನರನ್ನು ಹೊರಗೆ ಹಾಕಿದ್ದಾರೆ, ತುಂಬ ಫ್ಯಾಮಿಲಿಗಳು ತೊಂದರೆ ಆಗಿದ್ದಾವೆ, ಸತ್ತೋಗಿದ್ದಾರೆ, ನೇಣು ಹಾಕ್ಕೊಂಡಿದ್ದಾರೆ, ತುಂಬ ತೊಂದರೆಗಳಾಗಿದ್ದಾವೆ. ಆದರೂ ಸರ್ಕಾರ ಎಚ್ಚೆತ್ತುಕೊಳ್ತಿಲ್ಲ. ಸರ್ಕಾರನೇ ಮುಚ್ಚಿರುವಂಥ ಕಂಪನಿಗಳನ್ನು ಅನುಮತಿ ಕೊಟ್ಟಿದ್ದು ಅದೇ ಸರ್ಕಾರ, ಆದರೆ ಮುಚ್ಚಿರುವಂಥದ್ದು ಅದೇ ಸರ್ಕಾರ. ಅದು ಜವಾಬ್ದಾರಿ ಅದೇ ಸರ್ಕಾರದ ಆಗಿರುತ್ತೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇಂಥ ನೊಂದ ಜನರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಬಡ್ಸ್ ಆ್ಯಕ್ಟ್ ಕಾನೂನು 2019ರಲ್ಲಿ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ರಾಷ್ಟ್ರಪತಿಗಳ ಅಂಕಿತ ಆಗಿದೆ. ಆದ್ರೂ 5 ವರ್ಷದಿಂದ ನೀವು ಮುಂದೂಡ್ತಾ ಇದ್ದೀರಾ ಅಂದರೆ ಜನಗಳ ಕಷ್ಟ ನಿಮಗೆ ಅರ್ಥ ಆಗ್ತಿಲ್ಲವೇ? ಜನಗಳು ಇನ್ನೆಷ್ಟು ವರ್ಷ ಕಷ್ಟಗಳನ್ನು ಅನುಭವಿಸಬೇಕಾಗಿದೆ? ಆದಷ್ಟು ಬೇಗ ಪರಿಹಾರಗಳನ್ನು ಕೊಡ್ತೀರಾ ಅಂತ ನಾನು ಅಂದ್ಕೊಳ್ತೇನೆ. ಎಷ್ಟೋ ಹೆಣ್ಮಕ್ಳು ಮನೆಯಿಂದ ಡೈವರ್ಸ್ಗಳಾಗಿದ್ದಾವೆ. ಎಷ್ಟೋ ಕಣ್ಣೀರು ಹಾಕ್ಕೊಂಡು ತುಂಬ ಜಾಗಗಳಲ್ಲಿ ಹೋದಾಗ ಮೈ ಮೇಲೆ ಸೀಮೆಎಣ್ಣೆ ಸುಟ್ಕೊಂಡು ಗ್ಯಾಸ್ಗಳು ಬಂದ್ ಮಾಡಿಕೊಂಡು ತುಂಬ ಜನ ಕಷ್ಟಗಳಾಗಿದ್ದಾವೆ, ತುಂಬ ತೊಂದರೆಗಳಾಗಿದ್ದಾವೆ. ಈ ತೊಂದರೆಗಳನ್ನೆಲ್ಲ ಆ ಕಣ್ಣೀರೆಲ್ಲ ಸರ್ಕಾರಕ್ಕೆ ಕಾಣುತ್ತಿಲ್ಲವೇ? ಎಲ್ಲ ಕಾಣುತ್ತೆ, ಎಲ್ಲ ಮಾಧ್ಯಮಗಳು ಕಾಣ್ತಾ ಇದೆ. ಬಟ್ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇರೋದು, ಎಲ್ಲ ಜನರನ್ನು ಕಣ್ಣೀರು ಒರೆಸುವಂಥ ಕೆಲಸ ನೀವು ಕೂಡ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ. ಓಕೆ. ನನ್ನ ಹೆಸರು ಅಪ್ಪಾಸಾಹೇಬ್ ಬುಗುಡೆ, ವಿಜಯಪುರ, ಠಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ. ಸೊ ಠಗಿಪಿಡಿ ಜಮಾಕರ್ತ ಪರಿವಾರ ಅಂದರೆ ನಮ್ಮ ಕರ್ನಾಟಕದವ್ರಿಗೆ ಗೊತ್ತಾಗಲ್ಲ. ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬ ನಮ್ಮದೊಂದು. ಈ ಕುಟುಂಬದಲ್ಲಿ 100 ಕಂಪನಿಗಳು ಏನು ವಂಚನೆ ಮಾಡಿ ಹೋಗಿದ್ದಾವೋ ಅಲ್ಲಿ ಬಲಿಯಾದಂಥ ಒಂದು ಸುಮಾರು 20 ಲಕ್ಷ ಏಜೆಂಟರು ನಮ್ಮ ಕುಟುಂಬದಲ್ಲಿದ್ದಾರೆ. ಸುಮಾರು 2.5 ಕೋಟಿ ಜನ ಕರ್ನಾಟಕದಲ್ಲಿ ಗ್ರಾಹಕರು ವಂಚನೆಗೊಳಗಾಗಿದ್ದಾರೆ, ಅವರು ನಮ್ಮ ಕುಟುಂಬನೇ. ಸೊ ಇವರು ಎಲ್ಲರಿಗೂ ನ್ಯಾಯ ಸಿಗಲಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಇವತ್ತು ಇದ್ದೀವಿ. ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಾವು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಆದರೆ ನಮ್ಮದು ಸೆಪ್ಟೆಂಬರ್ 1ರಿಂದ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಅನಿರ್ದಿಷ್ಟವಾದ ಸತ್ಯಾಗ್ರಹ ನಡೀತಾ ಇದೆ. ಬೆಂಗಳೂರಲ್ಲಿ 1 ದಿವಸ ಪರ್ಮಿಷನ್ ಸಿಕ್ಕಿದ ಕಾರಣಕ್ಕೆ 1 ದಿವಸ ಮಾಡಿದ್ದೀವಿ. ಇದು ಬರೀ ರಾಜ್ಯಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ಈ ಸಂಘಟನೆ ಮುಖಾಂತರ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಸೊ ಕಾರಣ ಏನಂತಂದರೆ, ಕೆಲವೊಂದು ಕಂಪ್ನಿಗಳ ಹೆಸರು ಹೇಳ್ತೀನಿ, ತಮಗೆಲ್ಲ ಅರ್ಥ ಆಗುತ್ತೆ. PSC ಇಂಡಿಯಾ ಲಿಮಿಟೆಡ್, ಗರಿಮಾ, ಸಮೃದ್ಧಿ ಜೀವನ, ಸಾಯಿ ಪ್ರಸಾದ್, ಅಗ್ರಿಗೋಲ್ಡ್, ಕಲ್ಪ್ತರು, ಜನಸ್ನೇಹಿ, ಗುರುಟೇಕ್, ಹಿಂದೂಸ್ತಾನ್ ಮುಂತಾದ ಕಂಪನಿಗಳು, ಭಾಳಷ್ಟು ಕಂಪನಿ, 185 ಕಂಪನಿಗಳಿದಾವೆ ಕರ್ನಾಟಕದಲ್ಲಿ. ಈ ಎಲ್ಲ ಕಂಪನಿಗಳು ಜನರಿಗೆ ಮೋಸ ಮಾಡಿ ಹೋಗಿದ್ದಾವೆ. ಜನರ ಕಡೆಯಿಂದ ಹಣ ಕಟ್ಟಿಸ್ಕೊಂಡಿದ್ದಾರೆ. 5 ವರ್ಷಕ್ಕೆ 6 ವರ್ಷಕ್ಕೆ ಡಬಲ್ ಕೊಡ್ತೀನಿ ಅಂತೇಳಿ ಇವತ್ತಿಗೆ ಯಾವ ದುಡ್ಡನ್ನು ಕೊಡದೆ ಮೋಸ ಮಾಡಿ ಹೋಗಿದ್ದಾರೆ. ಅವರು ಮೋಸ ಮಾಡಿ ಹೋಗಿದ್ದಾರೆ ಅನ್ನೋಕ್ಕಿಂತಲೂ ಗೌರ್ಮೆಂಟೇ ಅವರು ಕಂಪನಿಗಳನ್ನ ಬಂದ್ ಮಾಡಿದೆ, ಸೀಸ್ ಮಾಡಿದೆ 2014-15ರಲ್ಲಿ. ಆ ಸೀಸ್ ಮಾಡಿದ್ದು ಸೆಬಿ ಮುಖಾಂತರ ಸೀಸ್ ಮಾಡಿದೆ. ಆದರೆ ಗೌರ್ಮೆಂಟ್ 10 ವರ್ಷ ಆದರೂ ಇವತ್ತಿನವರೆಗೂ ದುಡ್ಡು ಕೊಡ್ತೀನಿ ಅಂತೇಳಿ ಮುಂದೆ ಬರ್ತಾ ಇಲ್ಲ. ಆ ಸೀಸ್ ಮಾಡಿದ ತಕ್ಷಣ ಎಲ್ಲ ಕಂಪ್ನಿಗಳ ಆಸ್ತಿ ಮತ್ತು ಅವರ ಅಕೌಂಟ್ಗಳನ್ನ, ಕಂಪ್ನಿಗಳ ಅಕೌಂಟ್ಗಳನ್ನ ಗೌರ್ಮೆಂಟೇ ಸೀಸ್ ಮಾಡಿದೆ. ಗೌರ್ಮೆಂಟ್ ಕಡೆನೇ ದುಡ್ಡು ಇದೆ, ಆಸ್ತಿಗಳು ಇದೆ. ಅದನ್ನು ಮಾರಾಟ ಮಾಡಿ ಇಲ್ಲಿವರೆಗೂ ಕೊಟ್ಟಿಲ್ಲ, 10 ವರ್ಷ ಆಯಿತು. ಈಗ ನಮ್ಮ ಬೇಡಿಕೆ ಒಂದೇ, ತಕ್ಷಣ ನಮ್ಮ ಗ್ರಾಹಕರಿಗೆ ಎಷ್ಟು ಜನ ತುಂಬಿದಾರೋ ಅಷ್ಟು ಜನರಿಗೆ ತುಂಬಿದಂಥ ಅಮೌಂಟಿಗೆ 3 ಪಟ್ಟು ಅವ್ರು ದುಡ್ಡು ಕೊಡಲೇಬೇಕು. ಒಂದು ವೇಳೆ ಡಿಲೇ ಮಾಡ್ತಾ ಹೋದರೆ ನಮ್ಮ ಹೋರಾಟ ಇನ್ನೂ ಉಗ್ರ ಆಗುತ್ತೆ. 3 ಪಟ್ಟು ಹಣ ಅವರು ವಾಪಸ್ ಕೊಡಬೇಕು. ಆಮೇಲೆ ನಮ್ಮ ಏಜೆಂಟ್ರಿಗೆ ಸುರಕ್ಷತೆ ಕೊಡಬೇಕು. ಆಮೇಲೆ ಉದ್ಯೋಗ ಸೃಷ್ಟಿ ಮಾಡಿ ಕೊಡಬೇಕಂತೇಳಿ ನಾನು ಸರ್ಕಾರದ ಹತ್ರ ಆಗ್ರಹ ಮಾಡ್ತೀನಿ. ಒಂದು ವೇಳೆ ಕೊಡದೆ ಹೋದರೆ ಮುಂದಿನ ಹೋರಾಟ ನಮ್ಮದು ಉಗ್ರವಾಗಿರುತ್ತೆ. ಯಾವ ರೀತಿ ಅಂತ ನಾನು ಈಗಾಗಲೇ ಇಂಟೆಲಿಜೆನ್ಸ್ ಅವರಿಗೆ ತಿಳಿಸಿದ್ದೀನಿ, ಮುಂದೆ ಯಾವ ರೀತಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ. ಸರ್ಕಾರ ಮಾನ್ಯವಾಗಿ ನಾವೇನು ಮನವಿ ಪೂರಕ ಕೊಟ್ಟಿದ್ದೀವೋ ಅದೇ ಒಂದು ಮನವಿ ಮೇಲೆ ಸರ್ಕಾರ ಉತ್ತರ ಕೊಟ್ಟು ಜನರಿಗೆ ದುಡ್ಡು ಕೊಡಬೇಕು. ಇಲ್ಲ ಅಂತಂದರೆ ನಾವು ಮನವಿ ಬಿಟ್ಟು ಇನ್ನು ಹೋರಾಟಕ್ಕೆ ಇಳಿತೀವಿ, ಸರ್ಕಾರನ ಕೆಳಗಿಳಿಸುವಂಥ ಪ್ರಯತ್ನ ಮಾಡ್ತೀವಿ, ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ. ನಮ್ಮ ಜನಕ್ಕೆ ಹಣ ಕೊಡಲೇಬೇಕು. ಅದೇನು ಅವ್ರ ಮನೆಯಿಂದ ಅವ್ರ ಖಜಾನೆಯಿಂದ ಕೊಡಬೇಕಾಗಿಲ್ಲ. ನಾವು ಕಷ್ಟಪಟ್ಟು ದುಡ್ಡು ತುಂಬಿರುವಂಥ ಹಣ, ಬಡವರ ಹಣ ಇದು ಸರ್ಕಾರ 2ರಿಂದ 3 ಪಟ್ಟು ಕೊಡಲೇಬೇಕು. ಅದು ನಮ್ಮ ಕಂಪನಿಗಳ ಆಸ್ತಿ ಅವ್ರ ಹತ್ರ ಇರೋದ್ರಿಂದ ನಾವು ಅವ್ರಿಗೆ ಕೇಳ್ತಾ ಇದ್ದೀವಿ, ಕೊಡಲೇಬೇಕಾಗುತ್ತೆ. ಕೊಡಲಿಲ್ಲ ತಂದರೂ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ಸರ್ಕಾರ ಇಳಿಸುವಂಥ ಪ್ರಯತ್ನ ಮಾಡ್ತೀವಿ, ವಿಧಾನಸೌಧ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡ್ತೀವಿ. ಇದೆಲ್ಲ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗ್ತೀವಿ. ಯಾಕಂದರೆ ನಮ್ಮಿಂದ ಇರೋದು 2.5 ಕೋಟಿ ಜನ ನೊಂದಿರುವಂಥ ಬಡವರು.
ಆ ಬಡವರ ಹಣ ತಿರುಗಬೇಕಂತೇಳಿ ನಾನು ಸರ್ಕಾರದ ಹತ್ರ ಆಗ್ರಹ ಮಾಡ್ತೀನಿ. ನಮಸ್ಕಾರ.